ದರ್ಶನ್ಗೆ ಡಿಎನ್ಎ ಪರೀಕ್ಷೆ ನಡೆದಿದೆಯಾ ಇಲ್ವಾ ಎನ್ನುವಂತ ಪ್ರಶ್ನೆ. ಕೋರ್ಟ್ ನಿಂದ ಡಿಎನ್ಎ ಪರೀಕ್ಷೆಗೆ ಅನುಮತಿ ಸಿಕ್ಕಿದೆಯಾ? ಡಿಎನ್ಎ ಪರೀಕ್ಷೆ ಮಾಡಬೇಕಾದ್ರೆ ಕೋರ್ಟ್ ಅನುಮತಿ ಬೇಕು, ಆದ್ರೆ ನಮಗೆ ಮಾಹಿತಿ ಇಲ್ಲ ಎಂದಿರೋ ದರ್ಶನ್ ಪರ ವಕೀಲರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿ ಇಲ್ಲದ ಕಾರಣ ಡಿಎನ್ಎ ಪರೀಕ್ಷೆ, ಆದ್ರೆ ಡಿಎನ್ಎ ಟೆಸ್ಟ್ ಮಾಡಿರೋ ಬಗ್ಗೆ ಮಾಹಿತಿ ಇಲ್ಲ. ನಿನ್ನೆಯಷ್ಟೇ ದರ್ಶನ್ ಪವಿತ್ರ ಗೌಡಗೆ ರಕ್ತ ಪರೀಕ್ಷೆ ನಡೆಸಲಾಗಿತ್ತು. ಅದೇ ಡಿಎನ್ಎ ಪರೀಕ್ಷೆ ಎಂಬ ಮಾಹಿತಿ ಇತ್ತು. ಆದರೆ ಡಿಎನ್ಎ ಪರೀಕ್ಷೆ ಆಗಿರೋ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಗ್ಯಾಂಗ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಆದರೆ ದರ್ಶನ್ಗೆ ಡಿಎನ್ಎ ಪರೀಕ್ಷೆ ನಡೆದಿದೆಯಾ ಇಲ್ಲವೋ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕೋರ್ಟ್ ನಿಂದ ಡಿಎನ್ಎ ಪರೀಕ್ಷೆಗೆ ಅನುಮತಿ ಸಿಕ್ಕಿದೆಯಾ? ಡಿಎನ್ಎ ಪರೀಕ್ಷೆ ಆಗ್ಬೇಕಾದ್ರೆ ಕೋರ್ಟ್ ಅನುಮತಿ ಬೇಕಾಗುತ್ತೆ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ದರ್ಶನ್ ಪರ ವಕೀಲ ಹೇಳ್ತಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಾಕ್ಷಿ ಇಲ್ಲದ ಕಾರಣ ಡಿಎನ್ಎ ಪರೀಕ್ಷೆ ಆಗ್ತಾ ಇದೆ. ಆದ್ರೆ ಡಿಎನ್ಎ ಟೆಸ್ಟ್ ಮಾಡಿರೋ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ. ಏನೋ ನಿನ್ನೆಯಷ್ಟೇ ದರ್ಶನ ಪವಿತ್ರ ಗೌಡಗೆ ರಕ್ತ ಪರೀಕ್ಷೆ ನಡೆಸಲಾಗಿತ್ತು. ಅದೇ ಡಿಎನ್ಎ ಪರೀಕ್ಷೆ ಎಂಬ ಮಾಹಿತಿ ಕೂಡ ಇತ್ತು. ಆದ್ರೆ ಡಿಎನ್ಎ ಪರೀಕ್ಷೆ ಆಗಿರೋ ಬಗ್ಗೆ ಅಧಿಕೃತ ಮಾಹಿತಿಯಲ್ಲೂ ಕೂಡ ಹೊರಬಂದಿಲ್ಲ. ಈತ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗ್ತಾ ಇದೆ. ಇವೆಲ್ಲದರ ನಡುವೆ ಡಿಎನ್ಎ ಪರೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ರಕ್ತ ಪರೀಕ್ಷೆ ನಡೆಸಲಾಗಿತ್ತು. ಇದೇ ಡಿಎನ್ಎ ಪರೀಕ್ಷೆ ಎಂಬ ಮಾಹಿತಿ ಕೂಡ ಇತ್ತು. ಆದ್ರೆ ದರ್ಶನ್ ಪರ ವಕೀಲ ಡಿಎನ್ಎ ಪರೀಕ್ಷೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ.